ಈಗ ನಾಯಿ ಬದುಕಿಗೆ ನಾಯಿ ಅರ್ಥ ಹುಡ್ಕಕ್ಕೆ ಹೋಗುತ್ತೆ, ಬೆಕ್ಕು ತನ್ನ ಬದುಕಿಗೆ ಅರ್ಥ ಹುಡ್ಕಕ್ಕೆ ಹೋಗುತ್ತೆ. ಹಸುವಾದಾಗ ಊಟ ಮಾಡುತ್ತೆ. ಆಮೇಲೆ ಒಂದು ಗೊತ್ತು ನಮ್ಗೆ ಎಲ್ರಿಗೂ ಆಳದಲ್ಲಿ ಗೊತ್ತು, ಏನು ಅಂದರೆ ನನ್ನ ಬೀಜವನ್ನು ಊರಿ ಇನ್ನೊಂದು ಮರಿಯಾಗೋ ಹಂಗೆ ಮಾಡಿ ಹೋಗೋದು ನನ್ನ ಜವಾಬ್ದಾರಿ ಅಷ್ಟೇ. ಸೊ ಬದುಕಿಗೆ ಅರ್ಥ ಇರಬೇಕಾಗಿಲ್ಲ. ಅರ್ಥವನ್ನು ಸೃಷ್ಟಿ ಮಾಡಬೇಕು ಅಂತ ಕೆಲವರು ಅನ್ಕೋತಾರೆ, ಅರ್ಥವನ್ನು ಕ್ರಿಯೇಟ್ ಮಾಡಬೇಕು. ಅವರೇ ಹಾಳು ಮಾಡೋದು. ಇವತ್ತಿನ ಯುವಕರಲ್ಲಿ ಕಟ್ಟಬೇಕಾಗಿರೋದು ಚಾರಿತ್ರ್ಯವನ್ನು, ಕ್ಯಾರೆಕ್ಟರ್. ಓಕೆ. ಆ್ಯಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಹ್ಯಾಸ್ ಟು ಬಿಗಿನ್ ವಿತ್ ದಿ ಯಂಗ್, ಬಿಕಾಸ್ ದೇ ಆರ್ ದ ಒನ್ಸ್ ಹೂ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್ ಬೆಟರ್ ದೆನ್ ಯು ಆರ್ ಮೀ. ಆಮೇಲೆ ಪರ್ಸ್ನಲ್ ವೈಯಕ್ತಿಕ ಜೀವನ ಕಟ್ಕೊಂಡದ್ದು, ಕಟ್ಟದೇ ಇರೋದು. 2 ಮದುವೆ ಮಾಡಿಕೊಂಡೆ. ಓಕೆ. 2 ಮದುವೆನೂ ಉಳಿಲಿಲ್ಲ. ಡೆತ್ ಈಸ್ ನಾಟ್ ಈಸಿ. ಐ ಆಮ್ ಟ್ರೈಂಗ್ ಟು ಪ್ರಿಪೇರ್ ಮೈ ಸೆಲ್ಫ್. ರಂಗಭೂಮಿಯಲ್ಲೇ ನಿಮ್ಮ ಜೀವನ ಕಳೆದಿದ್ದೀರಾ, ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ದೀರಾ, ನಾಟಕಗಳನ್ನ ಬರೆದಿದ್ದೀರಾ. ಕರ್ನಾಟಕದಲ್ಲಿ 2025 ನಂತರ ಓಕೆ ರಂಗಭೂಮಿ ಬಗ್ಗೆ ನಾವು ಸ್ವಲ್ಪ ಮಾತಾಡಿದ್ವಿ. ನಿಮ್ಮ ಯೋಜನೆಗಳು, ನಾಟಕ ನಿರ್ದೇಶನ ಮಾಡುವಂಥದ್ದು ಓಕೆ ಏನಾದರೂ ಇದೆಯಾ ಸರ್? ಪ್ಲ್ಯಾನ್ ಏನಾದರೂ ಇದೆಯಾ? ಈಗ ನೀವು ಹೇಳಿದ್ರಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದಿರಿ, ಇನ್ನೊಂದು ಮಾಡಿದಿರಿ, ಮತ್ತೊಂದು ಮಾಡಿದಿರಿ, ಬಹಳ ಪ್ರಗತಿಯಾಗಿದೆ, ಇನ್ನೊಂದಾಗಿದೆ, ಎಲ್ಲ ನಿಜ ಇರ್ಬೋದು. ಆದರೆ ಬಹಳ ಮೂಲದಲ್ಲಿ ನೋಡಿದಾಗ ಒಬ್ಬ ಕಲಾವಿದ, ಅದರಲ್ಲೂ ರಂಗ ಕಲಾವಿದ, ಅತ್ಯಂತ ಅನಾಥ ಜೀವಿ. ಏಕೆ ಅಂತಂದರೆ ನನ್ನ ಕೈಯಲ್ಲಿ ನಿಜವಾದ ಕತ್ತಿ ಇರಲ್ಲ. ನಿಜವಾದ ಕತ್ತಿ ಇರಲ್ಲ. ಓಕೆ. ನನ್ನ ಹತ್ರ ನಿಜವಾದ ಗುರಾಣಿ ಇರಲ್ಲ. ನನ್ನ ಹತ್ರ ನಾನು ನಿಜವಾಗ್ಲೂ ಬರೀ ರಂಗಭೂಮಿ ಮಾಡಿದರೆ ನಿಜವಾದ ದುಡ್ಡು ಇರೋದಿಲ್ಲ. ನನ್ನ ಹತ್ರ ನಿಜವಾದ ಮನೆಯೂ ಇರೋದಿಲ್ಲ. ಎಷ್ಟೋ ಜನ ರಂಗ ಕಲಾವಿದರಿಗೆ ನಿಜವಾದ ಹೆಂಡತಿ ಕೂಡ ಇರಲ್ಲ. ಯಾಕೆ ಅಂತಂದರೆ ಬಿಟ್ಟು ಹೋಗಿರ್ತಾಳೆ ಪಾಪ. ಅವಳು ಎಲ್ಲಿ ಇವತ್ತನ ಬಡತನ, ಇವನು ತಲೆಹರಟೆ, ಇವನ್ನೆಲ್ಲ ಸಂಜೆ ಹೋಗಿ ರಿಹರ್ಸಲ್ ಮಾಡಿ. ಸೊ ಒಬ್ಬ ರಂಗಕರ್ಮಿಗೆ ತುಂಬ ಆಳದಲ್ಲಿ ಅವ್ರು ನಿಜವಾಗ್ಲೂ ರಂಗಕ್ರಮದಲ್ಲಿ ಉಳಿದ್ರೆ, ಯಾವುದೋ ಕೆಟ್ಟ ಸಿನಿಮಾ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಇದ್ದರೆ ಬೇರೆ, ಆಳದಲ್ಲಿ ಗೊತ್ತಿರುತ್ತೆ ನಾನೊಬ್ಬ ಅತ್ಯಂತ ಗುಬ್ಬಿ ಮರಿ ಅಂಥ ಒಂದು ಪ್ರಾಣಿ. ನನಗೆ ಯಾವ ಶಕ್ತಿಯೂ ಇಲ್ಲ, ಬಟ್ ಗುಬ್ಬಿ ನಾನು. ಯಾಕೆ ನನಗೆ 2 ರೆಕ್ಕೆ ಇದೆ. ಸ್ಟೇಜ್ ಮೇಲೆ ಬಂದಾಗ ಆ ರೆಕ್ಕೆ ಬಡಿಬಲ್ಲೆ, ಚಿವ್ ಅನ್ನೋ ಸುಂದರವಾದ ವಾಕ್ಯಗಳನ್ನು ಮಾಡಿ ರಂಜಿಸಬಲ್ಲೆ ಅಂತ ಗೊತ್ತಿದೆ. ಗುಂಡಪ್ಪನವರು ಹೇಳಿದಾರಲ್ಲ, ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ದೇವ ಅಂತ. ಡಿ ವಿ ಗುಂಡಪ್ಪನವ್ರು ಹೇಳಿದ್ದು ಏನು ಅಂದರೆ, ಆ ಮಾತು ಕಲಾವಿದನಿಗೆ ಸತ್ಯ. ಅವನು ಹೂವು, ಆದರೆ ವನಸುಮ ಎಷ್ಟು ಅನಾಥವಾದದ್ದೋ, ಎಷ್ಟು ಅಸಹಾಯಕವಾದದ್ದೋ ಅಷ್ಟೇ ಅಸಹಾಯಕವಾಗಿರಬೇಕು ನಾವು. ವನಸುಮ ಯಾಕೆ ಅಸಹಾಯಕ? ಅಲ್ಲ, ಅದು ಯಾವುದೋ ಒಂದು ಆನೆ ಮೇಕೋತ ಬಂದದ್ರ ಮೇಲೆ ಕಾಲಿಡ್ತು ಅಂದ್ರೆ ಹೋಯ್ತದು ಪಚ್ಚಡ. ಓಕೆ. ಅಥವಾ ಇನ್ನೇನೋ ಯಾವನೋ ಬಂದು ಅದನ್ನು ಕೊಯ್ದ ಅಂದ್ರೆ ಹೋಯ್ತದು. ಹಾಗೆ ಒಬ್ಬ ಕಲಾವಿದ, ನಾನು ಹಂಗಿದ್ದೀನಿ ಅಂತ ಹೇಳ್ತಾ ಇಲ್ಲ, ನನ್ನ ಹೆಗ್ಗಳಿಕೆ ಹೇಳ್ಕೊತಾ ಇದ್ದೀನಿ. ಒಬ್ಬ ಕಲಾವಿದ ಹಂಗಿರಬೇಕು. ಹೆಚ್ಚಿನ ಕಲಾವಿದರು, ಒಳ್ಳೆಯ ಕಲಾವಿದರು ಹಂಗಿದ್ದರು. ಟಾಲ್ಸ್ಟಾಯಿ ಅವನ ಬದುಕಿನಲ್ಲಿ ಒಂದು ಸಲ ಅವನಿಗೆ ಎಂಥ ಒಂದು ಡಿಪ್ರೆಷನ್ ಬಂದುಬಿಡುತ್ತೆ. ಅವನಿಗೆ 1 ವರ್ಷ ಡಿಪ್ರೆಷನ್ ಅನುಭವಿಸ್ತಾನೆ. ಕೆಟ್ಟ ಕನಸುಗಳು ಬೀಳ್ತಿರುತ್ತೆ ರಾತ್ರಿ ಇಡೀ. 4 ಸಲ ಅವನು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾನೆ. ಅದಾಗಿ 1 ವರ್ಷದ ತುದಿನಲ್ಲಿ ಅವನಿಗೆ ಜ್ಞಾನೋದಯ ಆಗುತ್ತೆ. ಏನು ಅಂದರೆ, ಒಬ್ಬ ದರಿದ್ರ ರೈತನ ರೀತಿ ನಾನು ಬದುಕಬೇಕು ಅಂತ. ಅವನು ಕೌಂಟೌನು ಅಂದರೆ ರಷ್ಯಾದ ಚಕ್ರವರ್ತಿಯ ಸಂಬಂಧಿ. ಅವನಿಗೆ 1000 ಎಕರೆ ಜಮೀನಿರುತ್ತೆ, ಅರಮನೆ ಅಂತ ಮನೆ ಇರುತ್ತೆ, ಹೆಂಡತಿ ಇರ್ತಾಳೆ, 11 ಮಕ್ಕಳಿರ್ತವೆ, ವಯಸ್ಸಾಗ್ಬಿಟ್ಟಿರುತ್ತೆ. ಆ ಕಾಲದಲ್ಲಿ ಅವನು ರೈತನ ಥರ ಬದುಕಕ್ಕೆ ಶುರು ಮಾಡ್ತಾನೆ. ನಮ್ಮ ಮಾಸ್ತಿಯವರು ಅದ್ರ ಬಗ್ಗೆ ಒಂದು ಕತೆ ಕೂಡ ಬರೆದಿದ್ದಾರೆ. ಟಾಲ್ಸ್ಟಾಯ್ ಅವರ ಬೂರ್ಜೋ ವೃಕ್ಷಗಳು ಅಂತ ಕತೆ ಬರ್ತಿದ್ದಾರೆ. ಇನ್ನೂ ಅನೇಕ ಕತೆಗಳು ಬಂದಿದೆ. ಅವನು ತನ್ನ ಚಪ್ಪಲಿ ತಾನೇ ಹೊಲ್ಕೋತಾನೆ. ಆಮೇಲೆ ಒಂದು ಹರಕಲ್ ಕಂಬಳಿನ ತನ್ನ ಕೋಟ್ ಥರ ಮಾಡ್ಕೋತಾನೆ. ಆಮೇಲೆ ಒಂದು ಕೋಲು, ಅದು ಯಾವ ಕೋಲು ಅಂತಂದರೆ ಯಾವುದೊಂದು ಗಿಡದ್ದು ಇದು
ಅದಿಟ್ಕೊಂಡು ಆ ಥರ ಬದುಕಕ್ಕೆ ಶುರು ಮಾಡ್ತಾನೆ. ಅದು ಇನ್ನೂ ಅಸಾಧಾರಣವಾದ ಕಥೆ. ನಾನೀಗ ಹೇಳ್ತಾ ಕೂತ್ರೆ ಗಂಟುಗಟ್ಟಲೆ ಎಳೆಯುತ್ತೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಒಬ್ಬ ದೊಡ್ಡ ಕಲಾವಿದ ಹಾಗೆ ಬದುಕಬೇಕು. ವಾಲ್ಮೀಕಿ ಬದುಕಿದ್ದು ಹಾಗೆ, ವ್ಯಾಸರು ಬದುಕಿದ್ದು ಹಾಗೆ. ವ್ಯಾಸರಿಗೆ ಇಡೀ ಮಹಾಭಾರತದ ಎರಡೂ ಇವರು ಗೊತ್ತಿದ್ದರು, ಎಲ್ಲ ಇತ್ತು, ಏನೂ ಕೈ ಹತ್ತಲಿಲ್ಲ ಅವರು. ನಾವು ಇವತ್ತು ಹಂಗಲ್ದಿದ್ರು ಚೂರು ಅದ್ರ ಹತ್ತಿರದ ಪ್ರಯತ್ನವೂ ಮಾಡ್ತಾಯಿಲ್ಲ ನಾವು ಕಲಾವಿದರು. ಅದರಿಂದ ನನಗೆ ಇವತ್ತು ಇದೆಲ್ಲ ಯಾಕೆ ಬಂದಿರಬಹುದು ಅಂದರೆ, ಒಂದು ಹೇಳ್ತೀನಿ ಕೇಳಿ, ಜನ ಈ ಮನುಷ್ಯ ಪರವಾಗಿಲ್ಲಪ್ಪ, ಚಿತ್ರನೂ ಬರೀತಾರಂತೆ, ನಾಟಕನೂ ಮಾಡ್ತಾರಂತೆ, ಸರಳವಾಗಲೂ ಇರ್ತಾರಂತಲ್ಲ, ಅವ್ರಿಗೇನೋ ಅಭಿಮಾನ. ಅವ್ರ ಅಭಿಮಾನಕ್ಕೆ ಅರ್ಹನಾಗಿ ನಾನು ಬದುಕಿದ್ದೀನ, ನನ್ನನ್ನು ಕೇಳ್ಕೊಬೇಕು ನಾನು. ನಮ್ಮ ಬೀಚಿ ಹಾಗೆ ಬದುಕಿದ್ರು, ಗೋರೂರು ಹಾಗೆ ಬದುಕಿದ್ರು, ಕಾರಂತರು ಹೆಚ್ಚು ಕಡಿಮೆ ಹಾಗೆ ಬದುಕಿದ್ರು ಕಡೆ ತನಕ. ಆಮೇಲೆ ಸ್ವಲ್ಪ ಅವರು ವಯಸ್ಸಾದಮೇಲೆ ಒಂದಿಷ್ಟು ಮನೆಗಿನೇ ಯಾರೋ ಕೊಟ್ಟರು ಇದ್ದರು. ಇವರು ಕುವೆಂಪು ತನ್ನ ಜಾತಿಯವ್ರ ಹತ್ರ ಹೋಗಲಿಲ್ಲ. ಕುವೆಂಪು ಬಗ್ಗೆ ಕೆಲವು ಕಥೆಗಳಿದೆ. ಅವರು ವೈಸ್ ಚಾನ್ಸಲರ್ ಆಗಿದ್ದಾಗ ಬೆಂಗಳೂರಿಗೆ ಬರಬೇಕಾಗ್ತಿತ್ತು. ಮೈಸೂರು ಬಿಟ್ಟರೆ ಬೆಂಗಳೂರು ತನಕ ಒಕ್ಕಲಿಗರ ಪಾಳ್ಯಗಳು, ದೊಡ್ಡ ಒಕ್ಕಲಿಗರ ಪಾಳ್ಯಗಳಲ್ಲಿ, ಮಂಡ್ಯ ಇನ್ನೊಂದು ಅಂತ. ಅವರು ಡ್ರೈವರಿಗೆ ಹೇಳೋರಂತೆ, ನೋಡಪ್ಪ, ಮೈಸೂರು ಬಿಟ್ಟ ಮೇಲೆ ಬೆಂಗಳೂರು ತನಕ ಎಲ್ಲೂ ನಿಲ್ಲಿಸ್ಬೇಡ, ಅಕಸ್ಮಾತ್ ಉಚ್ಚ ಹೋಯಕ್ಕೆ ನಿಲ್ಲಿಸ್ಬೇಕಾದ್ರೆ ರಸ್ತೆನಲ್ಲಿ ಎಲ್ಲರೂ ನಿಲ್ಲಿಸೋದು ನೋಡುತ್ತೆ. ಯಾಕೆ ಅಂದರೆ ಕುವೆಂಪು ಸಿಕ್ಕರೆ ಒಕ್ಕಲಿಗರು ಎಷ್ಟು ಹೊತ್ತು ತಿರುಗಿಸ್ತಿದ್ರು, ಎಷ್ಟು ಕೋಟಿ ರೂಪಾಯಿ ಕೊಟ್ಬಿಟ್ರು ಅವ್ರಿಗೆ. ದಿ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಇಟ್. ಆ್ಯಂಡ್ ಕಡೆ 10-15 ವರ್ಷ ನಿಮಗೆಲ್ಲ ಗೊತ್ತಿದೆ, ಕುವೆಂಪು ಬದುಕಿದಾರ ಸತ್ತಿದಾರ ಅಂತ ಗೊತ್ತಿಲ್ಲದಂಗೆ ಕ್ವಾಯಟಾಗಿ ಮನೆಯಲ್ಲಿ ಇದ್ಬಿಟ್ರು. ಅದು ಭಾಳ ದೊಡ್ಡ ಧೈರ್ಯ ಸರ್. ಅದು ಆ ಧೈರ್ಯ ಎಲ್ರಿಗೂ ಬರೋದಿಲ್ಲ. ನಾವು ಸಾಯೋಂಗಾಗಿರ್ತೀವಿ, ಬಡಬಡಿಸ್ತಾ ಇರ್ತೀವಿ, ಆದರೂ ಪೇಪರ್ನವ್ರು ಬಂದ ತಕ್ಷಣ ಆಯ್ತಪ್ಪ ಬಾರಪ್ಪ ನಾನು ನಿನಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಎದ್ದು ಬರ್ತೀನಿ. ಓಕೆ. ಆಮೇಲೆ ನನಗೆ 40 ವರ್ಷ ಆದ ತಕ್ಷಣ ಒಂದು ಸನ್ಮಾನ, ಗ್ರಂಥ. 50 ವರ್ಷಕ್ಕೆ ಇನ್ನೊಂದು ಸನ್ಮಾನ ಗ್ರಂಥ, 60 ವರ್ಷಕ್ಕೆ ಇನ್ನೊಂದು ಸನ್ಮಾನ ಗ್ರಂಥ. 2.5 ಕವನ ಬರೆದಿರ್ತೀನಿ. ನನಗೆ ಸೈಟ್ ಬೇಕು. ನಾನು ಸಾಯೋವಾಗ ನನಗೆ 4 ಲಕ್ಷ ರೂಪಾಯೋ 50 ಲಕ್ಷ ರೂಪಾಯೋ 1 ಕೋಟಿ ರೂಪಾಯೋ ಸಿದ್ದರಾಮಯ್ಯನವ್ರು ಕೊಡಬೇಕು. ಏನು ರೀ ಇದು? ಆಮೇಲೆ ಹೋಗಲಿ, ನಾನು ಕಲಾವಿದ, ಸಾಹಿತಿನೂ ಕಲಾವಿದ, ನಾಟಕದವನು ಕಲಾವಿದ, ನಟನೂ ಕಲಾವಿದ, ಡೊಂಬರಾಟ ಮಾಡೋನು ಕಲಾವಿದ. ಡೊಂಬರಾಟ ಮಾಡೋದು ಒಂಥರ ನಾನು ಹೆಂಗೆ ಬದುಕೋಕ್ಕಾಗುತ್ತೆ ಸ್ವಾಮಿ? ಯಾಕಾಗಲ್ಲ? ನಿನ್ನ ಕಸಿನ್ ತಾನೇ ಅವನು ಕಲಾವಿದ, ನೀನು ಕಲಾವಿದ. ಆಮೇಲೆ ಸಾಹಿತ್ಯ ಆದ ತಕ್ಷಣ ಅಕಾಡೆಮಿಗೆ ನಾನೇ ಅಧ್ಯಕ್ಷ ಆಗಬೇಕು, ಕನ್ನಡ ವಿಶ್ವವಿದ್ಯಾಲಯಕ್ಕೆ ನಾನೇ ವೈಸ್ ಚಾನ್ಸಲರ್ ಆಗಬೇಕು, ಇನ್ನೆಲ್ಲಿಗೂ ನನ್ನ ಮನೆ ಸಿಗಬೇಕು, ಡಾಲರ್ ಕಾಲೋನಿಲಿ ನಂಗೆ ಮನೆ ಇರಬೇಕು. ಯಾಕೆ ಸ್ವಾಮಿ ಇರಬೇಕು? ಇದು ನಾನು ತುಂಬ ಗಂಭೀರವಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ನನಗೆ ಮನೆ ಡಾಲರ್ ಕಾಲೋನಿಲಿ ಯಾಕಿರಬೇಕು? ನಾನು ಡಾಲರ್ ಕಾಲೋನಿ ಮನೆಯಲ್ಲಿದ್ದರೆ ನಾನು ಸಾಹಿತಿ ಆಗ್ತೀನ, ಕಲಾವಿದ ಆಗ್ತೀನ? ಇವೆಲ್ಲ ಕೆಲವು ಕನ್ನಡಿಗರು ಪಾಪ ತುಂಬ ಉದಾರಿಗಳು, ಕ್ಷಮಿಸ್ತಾರೆ. ಏನೋ ಪಾಪ ಸಾಹಿತಿಗಳ್ರಿ ಬಿಡ್ರಿ ಪರವಾಗಿಲ್ಲ ಅಂತ, ಅಥವಾ ಕಲಾವಿದ ಇವನು ನಾಟಕದವನು ಬಿಡ್ರಿ ಪರವಾಗಿಲ್ಲ ಅಂತ. ಯಾಕೆ ಬಿಡಬೇಕು? ನಂದು ಜವಾಬ್ದಾರಿ ಅದು. ನಾನು ವನಸುಮದ ತರಹ ಬದುಕದೆ ಹೋದರೆ ನನಗೆ ಕಲಾವಿದನಾಗಲಿಕ್ಕೆ ಹಕ್ಕಿಲ್ಲ. ನಾನು ಟಾಲ್ಸ್ಟಾಯ್ ತರಹ, ಟಾಲ್ಸ್ಟಾಯ್ಗೆ ಆಗ ಇಡೀ ಪ್ರಪಂಚದ ಎಲ್ಲ ಜರ್ನಲಿಸ್ಟು ಬಂದು ಅಮರ್ಕೊಳ್ಳೋರು. ಹಿ ವಾಸ್ ದಿ ಗ್ರೇಟೆಸ್ಟ್ ರೈಟರ್, ಹಿ ವಾಸ್ ಎ ಲಿಜೆಂಡ್. ಆತ ಎಲ್ಲಿಗೆ ಹೋಗ್ಬಿಡ್ತಾನೆ ಅಂದರೆ, ಯಾವ ತುದಿಗೆ ಹೋಗ್ತಾರೆ ಅಂದರೆ ಅದಕ್ಕೆ ಆತ ಇನ್ನೂ ಗ್ರೇಟ್ ಆದ. ಹಂಗೆ ಹೋಗಿದ್ದರಿಂದ ಅವ್ರೇನು ಹಾಳಾಗಲಿಲ್ಲ, ಅವ್ರು ಹೋಗಿದ್ದರಿಂದ ಪ್ರಪಂಚದಲ್ಲಿ ಇನ್ನೂ ದೊಡ್ಡ ಹೆಸರು ಬಂತು ಅವ್ರಿಗೆ. ನಮ್ಮ ವಯಸ್ಸಿನವರು, ನಮ್ಗಿಂತ ಹಿಂದೆ ವಯಸ್ಸಿನವರು ಎಲ್ಲ ಬಿಟ್ಟು ಸರ್, ಇವತ್ತಿನ ಯುವಕರು 18-19 ವರ್ಷ ಬ್ಯಾಚುಲರ್ ಡಿಗ್ರಿ ಮಾಡಿದ್ರು, PU ಮಾಡ್ತಾಯಿರೋರು, ಎಲ್ಲರ ಮನಸ್ಸಲ್ಲಿ ದೊಡ್ಡ ಹುದ್ದೆ ಗಳಿಸ್ಬೇಕು, ದೊಡ್ಡ ಜಾಬ್ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅನ್ನೋದೊಂದು ನನಗೆ ಢಾಳ ಕಾಣ್ತಾ ಇದೆ, ಇನ್ಕ್ಲೂಡಿಂಗ್ ಮೈ ಮಗ. ಓಕೆ,
ಅದಕ್ಕೆ ನಾವು ಕೂಡ ಕಾರಣ ಇರ್ಬೋದು, ನಾನು ಕೂಡ ಕಾರಣ ಇರ್ಬೋದು. ನೀವು ಹೇಳಿದ್ದು ಬಡತನದ ಕಥೆಗಳು ನಮಗೆಲ್ಲ ಅಂದರೆ ಅವನಿಗೆ ಗೊತ್ತಿಲ್ಲ. ಈಗಿನ ಜನ್ರೇಷನಲ್ಲೂ ಬಡತನ ಇರ್ಬೋದು. BMTC ಬಸ್ಸಲ್ಲಿ ಹೋಗ್ಬೇಕಾದ್ರೆ ನನಗೆ ಹಸಿವಾಗಿರೋದು, ಬಸ್ಸಲ್ಲಿ ಹೋಗಬೇಕಾದ್ರೆ ಅದು ಹಿಂಗೆ ತೂಗಿದ್ರೆ ಸಂಕಟ ಆಗೋದು, ಅದನ್ನು ನಾನು ಅನುಭವಿಸಿದ್ದೀನಿ. ಬಟ್ ಏನು ನಮ್ಮ ಬಡತನ ಅಂತಲ್ಲ ಮನೇಲಿ, ಬಟ್ ಆ ಬಡತನ ಸ್ಥಿತಿ ಇತ್ತು. ಸೊ ಬಟ್ ಇವತ್ತು ಆ ಸ್ಥಿತಿ ಇದೆಯಲ್ಲ ಗೊತ್ತಿಲ್ಲ, ಅಥವಾ ಇರಬಹುದು ಒಂದಷ್ಟು ಕಡೆ. ಸೊ ನನ್ನ ಒಂದು ಸಿಂಪಲ್ ಪ್ರಶ್ನೆ ಸರ್, ಇವತ್ತಿನ ಮಕ್ಕಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಇವತ್ತಿನ ಹೈಸ್ಕೂಲ್ ಮಕ್ಕಳು, PUC ಮಕ್ಕಳು, ಯಾಕಂದರೆ ಅದಕ್ಕಿಂತ ದೊಡ್ಡ ಮಕ್ಕಳು ಕೇಳ್ತಾರೋ ನಮ್ಮ ಮಾತು, ಈ ಮಕ್ಕಳಿಗೆ ಒಂದು ಇವತ್ತಿನ ಯುವಕರು ಇವತ್ತಿನ ಮಕ್ಕಳ ಬಗ್ಗೆ ಯೋಚನೆ ಮಾಡುವಾಗ ನಾನೇನಾದರೂ ಈ ಎಲ್ಲ ಸಮಸ್ಯೆಗಳನ್ನು ಅವ್ರ ತಲೆ ಮೇಲೆ ಹೇರಿ ಅವರು ಅಯೋಗ್ಯರು, ಅಪ್ರಯೋಜಕರು ಅಂತ ಹೇಳೋದಾದರೆ ನಾನೊಬ್ಬ ದರಿದ್ರ ಮನುಷ್ಯ. ಇವತ್ತಿನ ಪ್ರತಿಯೊಂದು ಮಗುವು ನನಗಿಂತ ಹೆಚ್ಚು ಟ್ಯಾಲೆಂಟೆಡ್. ಇವತ್ತಿನ ಪ್ರತಿಯೊಂದು ಮಗುವು ನನಗಿಂತ ಚೆನ್ನಾಗಿ ಯೋಚನೆ ಮಾಡೋಕ್ಕೆ ಬರುತ್ತೆ, ನನಗಿಂತ ಚೆನ್ನಾಗಿ ಮಾರ್ಕ್ಸ್ ತೊಗೊಳಕ್ಕೆ ಬರುತ್ತೆ. ಆ್ಯಂಡ್ ದೇ ಆರ್ ಕಾಂಪಿಟೆಂಟ್, ಬೋಲ್ಡ್, ಧೈರ್ಯ ಇದೆ ಅವ್ರಿಗೆ. ಯಾರಾದರೂ ಬಂದರೆ ಮನೇಲಿ ನಾವು ನಡುಗ್ತಿದ್ವಿ, ಧೈರ್ಯ ಇದೆ. ಒಂದೇ ಒಂದು ಸಮಸ್ಯೆ ಅಂದರೆ ನಾವು ಸೃಷ್ಟಿಸಿದ ಜೀವನ ಶೈಲಿ ಮಕ್ಕಳು 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 ಅಂತ ಅಂದ್ಕೊಂಡು ಆ ಜೀವನ ಶೈಲಿ ಅವರ ಚಾರಿತ್ರ್ಯವನ್ನು ಕೊಂದಿದೆ. ಅದಕ್ಕೆ ನಾವು ಕಾರಣ. ಓಕೆ, ಅವರಲ್ಲಿ ಅನೇಕರು ಇದೆಲ್ಲ ಆದರೂ ಚಾರಿತ್ರ್ಯ ಉಳಿಸ್ಕೊಂಡಿದ್ದಾರೆ, ಅದು ಸತ್ಯ. ಬಿಕಾಸ್ ಆಲ್ ಯಂಗ್ ಪೀಪಲ್ ಆರ್ ನಾಟ್ ಲೈಕ್ ದ್ಯಾಟ್. ಕೆಲವರು ನಂಗೆ ಆಶ್ಚರ್ಯ ಆಗುತ್ತೆ, ಬಂದು ಹಠ ಹಿಡಿದು ಕೆಲಸ ಮಾಡ್ತಾರೆ, ಎಲ್ಲೋ ಆಶ್ರಮಕ್ಕೆ ಅವರೇ ಹೋಗಿ ಹುಡ್ಕೊಂಡು ಹೋಗ್ತಾರೆ, ಗಾಂಧೀಜಿ ಇದನ್ನು ಮಾಡ್ತಾರೆ, ಆಮೇಲೆ ಶ್ರಮದಾನ ಮಾಡ್ತಾರೆ, ಕರೆದ್ರೆ ಬರ್ತಾರೆ. ಅದರಿಂದ ಇವತ್ತು ನಾವು ಕಟ್ಟಬೇಕಾಗಿರೋದು ಚಾರಿತ್ರ್ಯವನ್ನು, ಇವತ್ತಿನ ರಾಜಕಾರಣಿಗಳಲ್ಲಿ ನಾವು ಕಟ್ಟಬೇಕಾಗಿರೋದು ಚಾರಿತ್ರ್ಯವನ್ನು, ಇವತ್ತಿನ ಮಗುವಿನಲ್ಲಿ ಕಟ್ಟಬೇಕಾಗಿರೋ ಚಾರಿತ್ರ್ಯವನ್ನು, ಇವತ್ತಿನ ಯುವಕರಲ್ಲಿ ಕಟ್ಟಬೇಕಾಗಿರೋದು ಚಾರಿತ್ರ್ಯವನ್ನು. ಕ್ಯಾರೆಕ್ಟರ್. ಓಕೆ. And character building has to begin with the young, because they are the ones who understand this problem better than you or me. But who is going to build that character? See, ಅದು ಬೇರೆ ವಿಷಯ. ಯಾಕೆಂದರೆ ಆದರೆ ಯುವಕರು ಸಿದ್ಧ ಇದ್ದಾರೆ. ಕೆಲವರು ಸಿದ್ಧ ಇಲ್ಲದೆ ಇರ್ಬೋದು, ಪಾಪ ಅವ್ರಿಗೆ ಅವರು ಪೂರ್ತಿ ಇದಾಗಿರೋರು. ಬಟ್ ಹೆಚ್ಚಿನ ಯುವಕ ಯುವತಿಯರು ಇವತ್ತು ತಮ್ಮ ಚಾರಿತ್ರ್ಯವನ್ನು ನಿಜವಾಗ್ಲೂ ಯಾರಾದರೂ ಅಂದರೆ ಬರೇ ಬೊಗಳೆ ಭಾಷಣ ಮಾಡಿ ಕಟ್ಟಿದ್ರು ಅವ್ರು ಬರಲ್ಲ ನಿಮ್ಮ ಹತ್ರ. ಎಸ್, ಬೊಗಳೆ ಭಾಷಣ ಮಾಡಿದರೆ ನಾವು ಕೇಳ್ಕೊತಿದ್ವಿ ರೀ, ಅವರು ಒಂದು ನಿಮಿಷ ಕೇಳಲ್ಲ. ಅವ್ರದ್ದು ಮೊಬೈಲ್ ಈಗ ಟಕ್ ಅಂದರೆ ಬಿಡ್ರಿ ಮುಂದಕ್ಕೋರಿ ಅಂತಿರ್ತಾರೆ. ಆದರೆ ಯಾರಾದರೂ ಅದನ್ನು ಸಾಧಿಸಿ ತೋರಿಸಿದರೆ, ನಿಮ್ಮ ಜೊತೆಗೆ ನಿಂತ್ಕೊಂಡು ನಾನು ನಡಿತೀನಿ ಬಾ ಮರಿ ಅಂತಂದರೆ ಬರ್ತಾರೆ. ದ್ಯಾಟ್ ಈಸ್ ವಾಟ್ ವಿ ನೀಡ್ ಟು ಡು. ಫಸ್ಟು ನನ್ನ ಚಾರಿತ್ರ್ಯನ ಬೆಳೆಸ್ಕೋಬೇಕು, ಆಮೇಲೆ ಮಗುಗೆ ಹೇಳಿದರೆ ಬರುತ್ತೆ. ಸರ್, ಮಕ್ಕಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನನಗೆ ನಿಮ್ಮ ಬಾಲ್ಯದ ನೆನಪು ಬಂತು. ನಿಮ್ಮ ಬಾಲ್ಯ ಹೇಗಿತ್ತು? ನಿಮ್ಮ ಯೌವನ ಹೇಗಿತ್ತು? ನಿಮ್ಮ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳು, ಶಕ್ತಿಗಳು, ಒಳ್ಳೆಯ ಶಕ್ತಿ ಇರ್ಬೋದು, ಕೆಟ್ಟ ಶಕ್ತಿಗಳಿರ್ಬೋದು. ಇಲ್ಲ, ನನ್ನ ಬಾಲ್ಯ ವಿಶೇಷವಾದ್ದೇನಲ್ಲ. ನಾನು ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದವನು. ನಮ್ಮ ತಂದೆ ಬಯಲ್ಸೀಮೆಯವರು, ಮೊಳಕಾಲ್ಮೂರಿನವರು. ಅವ್ರು ಕೆಲಸ ಮಾಡಿದ್ದೆಲ್ಲ ಚಿತ್ರದುರ್ಗ, ದಾವಣಗೆರೆ ಕಡೆಗೆ. ನನಗೆ ಒಳ್ಳೆ ಬಾಲ್ಯನೇ ಇತ್ತು. ಯಾವ ಊರಲ್ಲಿ ಸರ್ ಬೆಳೆದ್ರು ನೀವು? ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಓಕೆ, ಈ ಥರ ಬೇರೆ ಬೇರೆ ಊರುಗಳಲ್ಲಿ ಬೆಳೆದೆ. ಮತ್ತು ದಾವಣಗೆರೆಯಲ್ಲಿ ನನ್ನ ಬ್ರಾಹ್ಮಣ್ಯಕ್ಕೆ ಮೊದಲ ಒಂದು ಏಟು ಬಿದ್ದಿದೆ. ಯಾಕೆಂದರೆ ಅಲ್ಲಿ ದಾವಣಗೆರೆ ಎಂಥ ಊರಂದರೆ ಅಲ್ಲಿರುವ ಲಿಂಗಾಯತರು, ನಾವೇನು ಕಡಿಮೆ ನಿಮಗೆ ಬ್ರಾಹ್ಮಣರಿಗೆ, ನೀವು ಸಂಸ್ಕೃತ ಮಾತಾಡ್ತೀರಿ ಅಂದರೆ ನಾವು ಕನ್ನಡ ಕಟ್ಟಿದ್ದೆ ನಾವು. ಓಕೆ, ನೀವು ಸಂಸ್ಕೃತ ಕಟ್ಟಿರ್ಬೋದು ರೀ, ನಾವು ಕನ್ನಡ ಕಟ್ಟಿದವರು. ನಿಮಗೆ ಪುರಂದರದಾಸರಿದ್ದಾರೆ ಅಂದರೆ ನಮ್ಮೊಂದು 1000 ಜನ ವಚನಕಾರರಿದ್ದಾರೆ. ಸೊ ಅಲ್ಲಿ ಫಸ್ಟ್ ನನಗೆ ಇಲ್ಲ. ಆಮೇಲೆ ನಾನು ಯಾವತ್ತೂ ನಮ್ಮಪ್ಪ ತುಂಬ ಸಣ್ಣ ಒಬ್ಬ ಗುಮಾಸ್ತ, 2ನೇ ದರ್ಜೆ ಗುಮಾಸ್ತ. ಈಗ ಇಲ್ಲೇ ಇಲ್ಲ ಅದು 2ನೇ ದರ್ಜೆ ಗುಮಾಸ್ತ. ಹಾಗಾಗಿ ಒಂದು ರೀತಿಯ ವಿನಯ ಮತ್ತು ಒಂದು ರೀತಿಯ ಇದು ನಂಗೆ ಮೊದಲಿಂದ ಇದೆ. ಅದು ನನ್ನ ಒಳಗಿಂದ ಬಂದಿರೋದು. ಮಿಕ್ಕಾಗೆ ಬಾಲ್ಯದಲ್ಲಿ ಏನಂಥ ವಿಶೇಷ ಏನಿರಲಿಲ್ಲ. ಕಷ್ಟಪಟ್ಟು ಓದು ಅಂತ ನಮ್ಮ ಅಪ್ಪ ಅಮ್ಮ ಹೆದರಿಸೋರು. ಸುಮಾರಾಗಿ ಚೆನ್ನಾಗಿ ಓದಿದೆ, ಆಮೇಲೆ ಒಳ್ಳೆ ಮಾರ್ಕ್ಸ್ ತೊಗೊಂಡೆ. ಆದರೂ PUCನಲ್ಲಿ ನನಗೆ ಏಜ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಇಂಜಿನಿಯರಿಂಗ್ ಸಿಕ್ಕಲ್ಲ. ಪುಟ್ಟವನು, ತುಂಬ ಪುಟ್ಟ ಹುಡುಗ. ಓಕೆ. ಸೊ ಹಂಗಾಗಿ ಆಮೇಲೆ ಆನರ್ಸಿಗೆ ಬಂದೆ ಬೆಂಗಳೂರಿಗೆ. ಇಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ಸೇರಿದ ಮೇಲೆ
ಅನೇಕ ಪ್ರಖ್ಯಾತರಾದ ಪ್ರಚಂಡ ಜನಗಳು ಸಿಕ್ಕರು. ಅಂದರೆ ಪ್ರಖ್ಯಾತರು ಅನ್ನೋದನ್ನು ನಾನು ಯಾವ ಅರ್ಥ ಹೇಳ್ತಿದ್ದೆ, ನಮ್ಮ ಕೀರಮ್ ನಾಗರಾಜ್ ಥರದವರು, ಲಂಕೇಶ್ ಥರದವರು, ಆಮೇಲೆ ಈ ನಾಟಕದ ಕೆಲವರು ಇವರು ಅವರೆಲ್ಲ ಸಿಕ್ಕರು. ಸೊ ವಿಜ್ಞಾನದ ವಿದ್ಯಾರ್ಥಿ ಅದರ ನಾಟಕದಲ್ಲಿ ಹಾಕಿದ್ದೆ. ಆಮೇಲೆ ಅದೊಂದು ಹಾಸ್ಟ್ಲಲ್ಲಿದ್ದೆ, ಬೊಬ್ಬುರ್ ಕಮ್ಮಿ ಹಾಸ್ಟೆಲ್ ಅಂತ. ಆ ಹಾಸ್ಟ್ಲಲ್ಲಿ ಕೂಡ ಭಾಳ ಪ್ರತಿಭಾವಂತರು, ಲಕ್ಷ್ಮಣರಾಯ, TN ಸೀತಾರಾಮ ಈ ಥರದವರೆಲ್ಲ ಸಿಕ್ಕಿದ್ರು. ಒಂದು ಸಲ ನಾನು ಕಾಲೇಜಿಗೆ ಬಂದಮೇಲೆ ನನಗೆ ಯಾವ ತಡೆಯೂ ಇರಲಿಲ್ಲ ಅದಕ್ಕೆ. ನಾಟಕ ವಾಸ್ ಅ ಆಟೋಮೆಟಿಕ್ ಚಾಯ್ಸ್, ಲೈಕ್ ಇಲ್ಲಿತ್ತು ಆವಾಗ ವಾತಾವರಣ. ಅದಾದಮೇಲೆ ನಾನು MSc ಮುಗಿಸಿದೆ, ಒಳ್ಳೆ ರ್ಯಾಂಕ್ ತೊಗೊಂಡೆ. ಆಮೇಲೆ ಬಟ್ ಏನಂದರೆ ನನಗೆ ಒಂದು ಎಲ್ಲಿಯೂ ಇಲ್ಲದಿರು ಮನೆಯನೆಂದು ಕಟ್ಟದಿರು ಅನ್ನುವ ಕುವೆಂಪು ವಾಕ್ಯ ನನಗೆ ಒಳಗಿದೆ. ನಾನು ಯಾವತ್ತೂ ಒಂದು ಕಡೆಗೆ ನಿಲ್ಲಕ್ಕಾಗಲ್ಲ. ಇದ್ದಾಗ ತುಂಬ ಇಂಟೆನ್ಸ್ ಆಗಿ ಆ ಕೆಲಸ ಮಾಡ್ತೀನಿ. ಬಟ್ ಒಂದು ಸಲ ಕೆಲಸ ಮುಗೀತು ಅಂದರೆ ಬಿಟ್ಬಿಡು. ಓಕೆ. ಹಾಗೆ MSc ಆದಮೇಲೆ ಇಲ್ಲಿಂದ ಬಿಟ್ಟು ಹೋಗ್ಬೇಕು ಅನ್ನೋಕ್ಕಾಗಿ PhDಗೆ ಸೇರಿದೆ ಕಾನ್ಪುರ IITನಲ್ಲಿ. ಅದು ಆಶ್ಚರ್ಯ ಅಂದರೆ ಕಾನ್ಪುರ IITನಲ್ಲಿ ಸಿಕ್ತು ಅಂತಂದರೆ ಅದೊಂದು ನೋಬೆಲ್ ಪ್ರೈಸ್ ಬಂದಂಗೆ. ಆ ಕಾಲದಲ್ಲಿ CNR ರಾವ್ ಇದರಲ್ಲಿ, ಮುತ್ತಣ್ಣ ಅನ್ನೋರಿದ್ರು, ತುಂಬ ದೊಡ್ಡ ದೊಡ್ಡ ವಿಜ್ಞಾನಿಗಳೆಲ್ಲ ಇದ್ದರು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾನು ಭಾಳ ದೊಡ್ಡ ವಿಜ್ಞಾನಿ ಆಗೋಕ್ಕಾಗಲ್ಲ, ನನ್ನ ಮನಸ್ಥಿತಿ ಬೇರೆ ಥರ ಅಂತ ಬಿಟ್ಟು ಬಂದೆ. ಇಲ್ಲಿ ಬಂದು ನಾಟಕದಲ್ಲಿ ಕೆಲಸ ಮಾಡಿದೆ. ಕಾರಂತರು ನೀನು 5.5 ಅಡಿನೂ ಇಲ್ಲ, ಎಂಥ ನೀನು ಡ್ರಾಮಾ ಸ್ಕೂಲ್ಗೆ ಹೋಗಬೇಡ ಅಂದರು. ಹಠ ಹಿಡಿದು ಹೋದೆ. ಅಲ್ಲಿ ಜಗಳ ಆಡಿದೆ ಅಲ್ಕಾಜಿ ಅವ್ರ ಹತ್ರ. ಬಟ್ NST ಹೌದು, ಅಲ್ಕಾಜಿ ಅವ್ರ ಹತ್ರ ಜಗಳ ಆಡಿ ನಾವು ಕೆಲವರು ಕಲಿತದ್ದನ್ನು ಅವ್ರನ್ನ ಪ್ರೀತಿಸಿ ಅಥವಾ ಅವರ ಪ್ರೀತಿ ಗಳಿಸಿದವ್ರು ಕಲೀಲಿಕ್ಕಾಗಲಿಲ್ಲ. ಏನಕ್ಕೆ ಜಗಳ ಆಡಿದ್ದು ಸರ್ ನೀವು? ಜಗಳ ಅನ್ನೋದನ್ನು ನೀವು ಕೆಟ್ಟ ಅರ್ಥದಲ್ಲಿ ತಗೊಳ್ತಾ ಇಲ್ಲ. ನಮ್ಗೇನು ಅನಿಸುತ್ತೆ ಅನ್ನೋದನ್ನು ಹೇಳೋದು, ಕೆಲವು ಸಲ ನೀವು ಅನಿಸಿದ್ದು ತಪ್ಪು ಅಂತ ಅನಿಸೋದನ್ನು ಹೇಳೋದು. ಸೊ ಅದೆಲ್ಲ ಜಗಳಗಳೇನೆ. ಅದನ್ನು ಸ್ವಲ್ಪ ಇದಾಗೆ ಹೇಳ್ತಿದ್ವಿ ನಾವು. ಈ ಗಡ್ಡ ಅವಾಗಿಂದ ಬಿಟ್ಟಿದ್ದ? ಇಲ್ಲ, ಗಡ್ಡ ಡ್ರಾಮಾ ಸ್ಕೂಲ್ ಬಿಟ್ಟ ಮೇಲೆ ಬಿಟ್ಟೆ. ಬಟ್ ಗಡ್ಡ ಇದೆ ನನಗೆ ಯಾವತ್ತೂ ಇತ್ತು. ಆಮೇಲೆ ಪರ್ಸ್ನಲ್ ವೈಯಕ್ತಿಕ ಜೀವನ ಕಟ್ಕೊಂಡದ್ದು, ಕಟ್ಟದೇ ಇರೋದು? ನೋಡಿಯಪ್ಪ, ನಾನು ಹೇಳಿದ್ನಲ್ಲ, ಎಲ್ಲಿಯೂ ನಿಲ್ಲದಿರೋ ಅನ್ನೋದು ನನ್ನ ಮದುವೆಗಳಿಗೂ ಸಂಬಂಧಪಡ್ತು. 2 ಮದುವೆ ಮಾಡಿಕೊಂಡೆ. ಓಕೆ. 2 ಮದುವೆನೂ ಉಳಿಲಿಲ್ಲ. ಈಗ ಸುಮಾರೊಂದು ಹೆಚ್ಚು ಕಡಿಮೆ 10 ವರ್ಷದಿಂದ ನಾನು ಮನೆಯಲ್ಲಿಲ್ಲ, ಆಶ್ರಮದಲ್ಲಿದ್ದೆ ಇದರಲ್ಲಿದ್ದಾಗ. ಈಗ ಎಲ್ಲೆಲ್ಲೋ ಇರ್ತೀನಿ. ಇಲ್ಲಿ ಬೆಂಗಳೂರಿಗೆ ಬಂದರೆ ನನ್ನ ತಮ್ಮನ ಮನೆಯಲ್ಲ ಒಂದು ಗೆಸ್ಟ್ ಆಗಿರ್ತೀನಿ. ಈಗ ಮೈಸೂರಿಗೆ ಹೋಗ್ತಾಯಿದ್ದೀನಿ. ಬಟ್ ಐ ಆಮ್ ಹ್ಯಾಪಿ. ಸಾಧ್ಯ ಆದರೆ ಯಾರಿಗೂ ತೊಂದರೆ ಕೊಡದೆ ಸಾಯಬೇಕು ಅಂತ ಇದೆ. ಈವರೆಗೂ ನೀವು ತೊಂದರೆ ಕೊಟ್ಟಿಲ್ಲ, ಹೀಗಾಗಿ ನಮ್ಗೆ ನಿಮ್ಮ ಬಗ್ಗೆ ನಂಬಿಕೆ ಇದೆ. ನೀವು ತೊಂದರೆ ಕೊಡಲ್ಲ, ಮುಂದೆ ಹೇಳೋಕ್ಕಾಗಲ್ಲ. ಇಟ್ ಇಸ್ ರಿಯಲಿ ಬಿಯಾಂಡ್ ಯು. ಹೌದಾ? ಅಯ್ಯೋ, ಕೆಲವ್ರು ಪಾಪ ನೋಡಿದ್ದೀನಿ, ಅವರು ತೊಂದರೆ ಕೊಡ್ತಿದ್ದೀನಲ್ಲ ಅಂತ ಇನ್ನೂ ಪಾಪ ಒದ್ದಾಡ್ತಾರೆ, ಇನ್ನೂ ತೊಂದರೆ ಕೊಡ್ತಾರೆ. ಓಕೆ. ಇಟ್ಸ್ ಎ ಟೆರಿಬಲ್ ಥಿಂಗ್. ಡೆತ್ ಈಸ್ ನಾಟ್ ಈಸಿ. ಐ ಆಮ್ ಟ್ರೈಂಗ್ ಟು ಪ್ರಿಪೇರ್ ಮೈ ಸೆಲ್ಫ್. ಬಟ್ ಇನ್ನೂ ನಿಮ್ಮ ಯೌವನ ಮಾಸಿಲ್ಲ, ಇನ್ ದ ಸೆನ್ಸ್ ಅಂದರೆ ನಿಮ್ಮ ಶಕ್ತಿ, ಚೈತನ್ಯ ಎಲ್ಲ ಹಾಗೇ ಇದೆ, ಯಾವುದ್ರಲ್ಲೂ ಏನೂ ಕಡಿಮೆ ಇಲ್ಲ ನೀವು. ಅಲ್ಲ, ಹಾಗೆ ನನಗೆ ಹೆದರಿಕೆಯಿಂದ ಅಲ್ಲ ನಾನು ಹೇಳ್ತಿರೋದು ಈ ಮಾತು. ಆಮೇಲೆ ನನಗೆ ಈಗಲೂ ಆ ಥರ ಮುಪ್ಪು ಬಂತು ಅಂತ ಅನಿಸುತ್ತಲ್ಲ. ಬಟ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದೀಸ್ ಥಿಂಗ್ಸ್. ಈಗ ಉದಾಹರಣೆಗೆ ನಾನು ಕೆಲವ್ರ ಮಾತು ಕೇಳಿಸ್ಕೊಳ್ಬಲ್ಲೆ, ಆಮೇಲೆ ಯಾರ್ದಾರ ಇದನ್ನು ಒಪ್ಕೊಳ್ಬಲ್ಲೆ. ಇದು ವಯಸ್ಸಿಂದ ಬಂದಿರೋ ಒಂದು ರೀತಿ. ಇನ್ನೂ ಪೂರ್ತಿ ಆಗಿಲ್ಲ, ಮುಂಚೆ ಕೇಳಿಸ್ಕೊಳ್ತಾ ಇರಲಿಲ್ಲ. ಅಯ್ಯೋ, ಸಾಧ್ಯನೇ ಇಲ್ಲ. ಓಕೆ. ಅಂದರೆ ಅವ್ರು ಏನೋ ಹೇಳೋಕ್ಕೆ ಮುಂಚೆ ನಂಗೆ ಅರ್ಥ ಆಗ್ಬಿಡ್ತಿತ್ತು. ಓಕೆ. ಬಟ್ ಅರ್ಥ ಆಗ್ತಿತ್ತು ಅಂತ ಅಂದ್ಕೊಂಡಿದ್ದು ತಪ್ಪದು. ಓಕೆ. ಅರ್ಥ ಅನ್ನೋದು ಬರೀ ಒಂದು ಐಡಿಯಾಲಜಿ ಅಲ್ಲ. ಈಗ ಯಾರೊಬ್ರು ಬಂದು, ಸರ್ ನನಗೆ ಕೆಲಸದಲ್ಲಿ ತೊಂದರೆ ಆಗ್ತಾಯಿದೆ ಸರ್ ಅಂದ ತಕ್ಷಣ ನಿಮ್ಗೆ ಈ ಒಬ್ಬ IAS ಆಫೀಸರ್ಗೆ ಅರ್ಥ ಆಗ್ಬಿಡುತ್ತೆ. ಯಾಕೆಂದ್ರೆ ನನ್ನ ಫೈಲಲ್ಲಿ ಇರುತ್ತೆ ಅದು. ಬಟ್ ಕೇಳಿಸ್ಕೋಬೇಕು, ಯಾಕೆಂದರೆ ಅವನು ಅದನ್ನು ಸಬ್ಜೆಕ್ಟಿವ್ ಆಗಿ ತನ್ನ ಇದರಲ್ಲಿ ಹೇಳಿದಾಗ ಮೇ ಬಿ ಯು ವಿಲ್ ಫೈಂಡ್ ಅ ಸೊಲ್ಯೂಷನ್ ದೇರ್. ಐ ಹ್ಯಾವ್ ನಾಟ್ ಫೌಂಡ್ ಸೊಲ್ಯೂಷನ್ ಇನ್ ದ್ಯಾಟ್ ವಿಚ್ ವಾಸ್ ಎ ಬಿಗ್ ವೀಕ್ನೆಸ್ ಇನ್ ಮಿ. ತುಂಬ ನಾನು ಕೇಳಿಸ್ಕೊತಾನೆ ಇರಲಿಲ್ಲ. ಭಾಳ ದೊಡ್ಡ
ತಪ್ಪು ನನ್ನಲ್ಲಿ. ನನ್ನ ವ್ಯಕ್ತಿತ್ವದ ಒಂದು ದೊಡ್ಡ ಗುಣ ಅದು. ಬೇರೆಯವ್ರು ಕೇಳಿಸ್ಕೊಂಡ್ರೆ. ಸರ್, ನಿಮ್ಮ ಜೀವನ ಸಂದೇಶ ಏನು ಅಂದರೆ ಏನು ಹೇಳ್ತೀರಾ? ಕೇಳಿಸ್ಕೋಬೇಕು, ತಾಳ್ಮೆಯಿಂದ ಇರಬೇಕು. ಆಮೇಲೆ ಜೀವನಕ್ಕೇನು ಅರ್ಥ ಇಲ್ಲ, ಅದೇ ಭಾಳ ದೊಡ್ಡ ಸಂದೇಶ. ಓಕೆ. ಅವನು ಫುಕುವೋಕಾ ಅನ್ನುವ ಜಪಾನಿನ ಕೃಷಿ ತಜ್ಞ ಸಂತ. ಅವನು ಜಪಾನ್ನಲ್ಲಿ ಅವನು ಗಾಂಧಿ ಇದ್ದಂಗೆ. ಅವನು ಒಂದು ಸಲ ಅವನಿಗೆ ಕಾಯಿಲೆ ಆಗ್ಬಿಡ್ತು. ಹುಡುಗ ಅವನಿನ್ನು ಯುವಕ ಆಗಿದ್ದಾಗ ಆ ಕಾಯಿಲೆಯಿಂದ ಡಿಪ್ರೆಷನ್ ಬರುತ್ತೆ. ಆ ಡಿಪ್ರೆಷನ್ ಬರುತ್ತೆ, ಆಸ್ಪತ್ರೆ ಸೇರಿಸ್ತಾರೆ. ಅದಾದ್ಮೇಲೆ ಒಂದು ದಿವಸ ಹೊರಗಡೆಗೆ ಬೈಲಲ್ಲಿ ಕೂತಿರ್ತಾನೆ. ಬಂದರು, ಆ ಬಂದರನ್ನು ಅಗಾಧ ಬಂದರಲ್ಲಿ ರಾತ್ರಿ ಇಡೀ ಕೂತ್ಕೋತಾನೆ. ಒಂಥರ ನಿರಾಶೆ, ಒಂಥರ ಇದು. ಬೆಳಗ್ಗೆ ಸ್ವಲ್ಪ ಮಂಪರು ಬಂದಿರುತ್ತೆ ಬೆಳಗಿನ ಜಾವದೊತ್ತಿಗೆ. ಆ ಮಂಪರಿಂದ ಹೇಳ್ತಾನೆ, ಎದ್ದರೆ ಮಂಜು ಕೌದ್ಬಿಟ್ಟಿರುತ್ತೆ. ಆ ಮಂಜಿನಲ್ಲಿ ಆ ಬಂದರು ಮಾಯ ಆಗಿರುತ್ತೆ, ಗಿಡ ಮರಗಳ ಮಾಯ ಆಗಿರುತ್ತೆ. ಇವನು ಏನೋ ಎಲ್ಲಿದ್ದೀನಿ ನಾನಂತೂ ಗೊತ್ತಾಗಲ್ಲ. ಅಷ್ಟರಲ್ಲಿ 2 ಚಕ್ರವಾಕ ಪಕ್ಷಿಗಳು ಕ್ವಾಯ್ ಕ್ವಾಯ್ ಅನ್ಕೋತ ಹಾರು ಬರುತ್ತೆ. ರಾಮಕೃಷ್ಣ ಪರಮಹಂಸರಿಗಾದ ಅದೇ ಅನುಭವ ಈತನಿಗೂ ಆಗುತ್ತೆ. ತಕ್ಷಣ ಅವನಿಗೆ ಎಲ್ಲ ಡಿಪ್ರೆಷನ್ನು ಮಾಯ. ಓಕೆ. ಅವನು ಹೇಳ್ತಾನೆ, ಬದುಕಿಗೆ ಯಾವ ಅರ್ಥನೂ ಇಲ್ಲ ಅಂತ ಸಂತೋಷವಾಗಿ ಹೇಳ್ತಾನೆ. ಯಾವ ಅರ್ಥ ಇರ್ಬೇಕು ಹೇಳಿ? ಈಗ ನಾಯಿ ಬದುಕಿಗೆ ನಾಯಿ ಅರ್ಥ ಹುಡ್ಕಕ್ಕೆ ಹೋಗುತ್ತೆ, ಬೆಕ್ಕು ತನ್ನ ಬದುಕಿಗೆ ಅರ್ಥ ಹುಡ್ಕಕ್ಕೆ ಹೋಗುತ್ತೆ. ಹಸುವಾದಾಗ ಊಟ ಮಾಡುತ್ತೆ. ಆಮೇಲೆ ಒಂದು ಗೊತ್ತು ನಮಗೆಲ್ರಿಗೂ, ಆಳದಲ್ಲಿ ಗೊತ್ತು ಏನು ಅಂದರೆ, ನನ್ನ ಬೀಜವನ್ನು ಊರಿ ಇನ್ನೊಂದು ಮರಿಯಾಗೋ ಹಂಗೆ ಮಾಡಿ ಹೋಗೋದು ನನ್ನ ಜವಾಬ್ದಾರಿ ಅಷ್ಟೇ. ವಿಚ್ ಇಸ್ ಲೈಫ್. ಸೊ ಬದುಕಿಗೆ ಅರ್ಥ ಇರಬೇಕಾಗಿಲ್ಲ. ಅರ್ಥವನ್ನು ಸೃಷ್ಟಿ ಮಾಡಬೇಕು ಅಂತ ಕೆಲವರು ಅನ್ಕೋತಾರೆ, ಅರ್ಥವನ್ನು ಕ್ರಿಯೇಟ್ ಮಾಡಬೇಕು. ಅವರೇ ಹಾಳು ಮಾಡೋದು. ಓಕೆ, ಸರಿ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದ ನಿಮಗೆ. ನಾನು ಇಲ್ಲಿ ಏನಂದರೆ, ನನಗೆ ಆಡಿಯೋ ಎಷ್ಟು ಕ್ಲಾರಿಟಿ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಹೀಗಾಗಿ ನಾನು ತುಂಬ ಪ್ರಶ್ನೆಗಳನ್ನ ಕೇಳಕ್ಕೆ ಹೋಗಲಿಲ್ಲ. ಆಮೇಲೆ ಇದನ್ನು 1 ಗಂಟೆಲಿ ಮುಗಿಸ್ಬಿಡ್ತಾ ಇದ್ದೀನಿ. ಯಾಕೆಂದರೆ ಅಕಸ್ಮಾತ್ ನೀವು ಅದ್ಭುತ ವಿಚಾರಗಳು ಹೇಳಿ ಅದೇನಾದರೂ ರೆಕಾರ್ಡ್ ಆಗದೆ ಇದ್ದರೆ ನನಗೆ ಬೇಜಾರಾಗಬಾರ್ದು ಅಂತ ನಾನು ಒಂದಷ್ಟು ಪ್ರಶ್ನೆಗಳಂಗೆ ಉಳಿಸ್ಕೊಂಡಿದ್ದೀನಿ. ಹೀಗಾಗಿ ಸರ್, ಇನ್ನೊಂದು ಸಲ ದಯವಿಟ್ಟು ಸಿಗೋಣ. ತುಂಬ ಧನ್ಯವಾದ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಪ್ರಸನ್ನ ಅವರೊಂದಿಗಿನ ಮಾತುಕತೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಜಾಸ್ತಿ ಏನು ನಾನು ಅದಕ್ಕೆ ಮತ್ತೆ ನಿಮಗೆ ವಿವರಣೆ ಕೊಡೋಕ್ಕೆ ಹೋಗಲ್ಲ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ತಲೆಮಾರು ಅನುಭವಿಸ್ತಿರುವ ಸಮಸ್ಯೆಗಳು ಗೊತ್ತಿದೆ ಮತ್ತು ಸಮಸ್ಯೆಗೆ ಒಂದು ಹಂತದ ಪರಿಹಾರಗಳು, ದಾರಿಗಳು ಕೂಡ ಪ್ರಸನ್ನ ಸರ್ ಸೂಚಿಸಿದ್ದಾರೆ. ಅವುಗಳತ್ತ ಗಮನ ಹರಿಸೋದು, ಯೋಚನೆ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.